ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಇತ್ತೀಚೆಗೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ರಾಜ್ಯ ಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ 4 ಗೋಲ್ಡ್ ಮೆಡಲ್ ಮತ್ತು 1 ಸಿಲ್ವರ್ ಮೆಡಲ್ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ವಿದ್ಯಾಶಿಲ್ಪಿ ಶಾಲಾವರಣದಲ್ಲಿ ನಿತ್ಯ ತರಬೇತುದಾರ ಲಕ್ಷ್ಮೀನಾರಾಯಣ ಎಂಬುವರಿಂದ ತರಬೇತಿ ಪಡೆಯುತ್ತಿರುವ 25 ವಿದ್ಯಾರ್ಥಿಗಳು ಹಲವಾರು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದಿದ್ದಾರೆ. ರಾಜ್ಯ ಮಟ್ಟದ ಕೆಟಿಎ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಸೂರ್ಯತೇಜ ಎಂಎಸ್, ಚೇತನ್ ಎನ್, ಪ್ರತ್ಯೂಷಾ ಮತ್ತು ಶ್ರೀಕರಿ ಗೋಲ್ಡ್ ಮೆಡಲ್ ಪಡೆದಿದ್ದು, ಗಾನಶ್ರೀ ಸಿಲ್ವರ್ ಮೆಡಲ್ ಪಡೆದಿದ್ದಾರೆ. ಇವರಲ್ಲಿ ಸೂರ್ಯತೇಜ ಎಂಎಸ್ ಇವರಿಗೆ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ 10ಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ ಪಡೆದಿದ್ದು 3 ಸಿಲ್ವರ್ ಮೆಡಲ್ ಪಡೆದಿದ್ದಾರೆ. ಇವರು ಪೆರೇಸಂದ್ರದ ಕ್ರಾಸ್ನಲ್ಲಿರುವ ಶಾಂತಾ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವರ ಸಾಧನೆಗೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಸಾಧನೆಗೆ ತರಬೇತುದಾರ ಮತ್ತು ಪೋಷಕರು ಸಂಭ್ರಮಿಸಿದ್ದು, ಮುಂಬರುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿ ಗೆಲುವು ಸಾಧಿಸಬೇಕೆಂದು ಹಾರೈಸಿದ್ದಾರೆ. ತರಬೇತುದಾರ ಲಕ್ಷ್ಮೀನಾರಾಯಣ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಟೈಕ್ವಾಂಡೋ ಬಗ್ಗೆ ಮತ್ತಷ್ಟು ಅರಿವು ಅಗತ್ಯವಿದೆ. ಇದರಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪಡೆಯಬಹುದು. ಪೋಷಕರು ಟೈಕ್ವಾಂಡೋಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಕೋರಿದ್ರು. ಮೊನ್ನೆ ಡಿಸೆಂಬರ್ 7-8 ತಾರೀಕು ಸ್ಟೇಟ್ ಲೆವೆಲ್ ಕೆಟಿಎ ಕಪ್ನಲ್ಲಿ ನಮ್ಮ ಸ್ಟೂಡೆಂಟ್ಸು ಭಾಗವಹಿಸಿದರು. ಅದರಲ್ಲಿ 4 ಗೋಲ್ಡ್ ಮೆಡಲ್ಲು, 1 ಸಿಲ್ವರ್ ಮೆಡಲ್ ಆಗಿದೆ. ನಮ್ಮ ಹತ್ರ ಇವಾಗ 25 ಮಕ್ಕಳಿದ್ದಾರೆ. 25 ಮಕ್ಕಳು ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿಸಿದ್ದೀನಿ. ಎಲ್ಲ ಸ್ಟೇಟು, ನ್ಯಾಷನಲ್ಲು ಎಲ್ಲ ಆಡಿದ್ದಾರೆ. ಇವಾಗ ಮೊನ್ನೆ ನಡೆದಂಥ 7-8 ಡಿಸೆಂಬರ್ ಕಂಠೀರವ ಕ್ರೀಡಾಂಗಣದಲ್ಲಿ 4 ಗೋಲ್ಡ್ ಮೆಡಲ್ ಆಗಿದೆ, 1 ಸಿಲ್ವರ್ ಮೆಡಲ್ ಆಗಿದೆ. ನಮ್ಗೆ ಇದೇ ಥರ ಎಂಕರೇಜ್ ಮಾಡಬೇಕನ್ನಿಸ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ನಾವು ಕೋರ್ಕೊತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.